ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಶ್ ಅವರು ಹಿಂದಿಲ್ ಬರ್ತಾ ಇರುವಂತ ಆಪ್ಕಿ ಅದಾಲತ್ ಶೋನ ಅಟೆಂಡ್ ಮಾಡಿದ್ದಾರೆ ಅಲ್ವಾ. ಸೊ ಈ ಶೋ ಅಲ್ಲಿ ರಜತ್ ಶರ್ಮಾ ಅವರು ಟಾಕ್ಸಿಕ್ ಮತ್ತೆ ರಾಮಾಯಣ ಫಿಲಂ ಬಗ್ಗೆ ಕೇಳಿದಂತ ಕ್ವಶನ್ಸ್ಗೆ ಯಶ್ ಅವರು ಏನ್ ಹೇಳಿದ್ದಾರೆ, ಮತ್ತೆ ಇವರು ಕೇಳಿದಂತ ಕಾಂಟ್ರವರ್ಸಿ ಕ್ವಶನ್ಸ್ಗೆ ಯಶ್ ಅವರ ಖಡಕ್ ರಿಪ್ಲೈ ಹೇಗಿತ್ತು ಅಂತ ನಾವಿವತ್ತು ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಮೊದಲನೇದಾಗಿ ರಜತ್ ಶರ್ಮಾ ಅವರು ಟಾಕ್ಸಿಕ್ ವರ್ಸಸ್ ದುರಂಧರ್ ಕ್ಲಾಶ್ನ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಿದಂಥ ಕ್ವಶನ್ಸ್ಗೆ ಖಡಕ್ಕಾಗಿ ಉತ್ತರ ಕೊಟ್ಟಂಥ ರಾಕಿ ಬಾಯ್, ಆ್ಯಕ್ಚುಲಿ ಟಾಕ್ಸಿಕ್ ಫಿಲಮ್ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿ 8 ಮಂತ್ಸ್ ಆದಮೇಲೆ ದುರಂಧರ್ ಟೀಮ್ ಅವರು ಅದೇ ಡೇಟ್ನ ಅನೌನ್ಸ್ ಮಾಡಿ ಕ್ಲಾಶ್ ಮಾಡಿದ್ರು. ಆ್ಯಂಡ್ ನಾನು ಆ ಡೇಟಿಂದ ಯಾವುದೇ ಕಾರಣಕ್ಕೂ ಸ್ಟೆಪ್ ಡೌನ್ ಆಗಬಾರ್ದು ಅಂತಲೇ ಇದ್ದಿದ್ದು. ಬಟ್ ಮಿಡಲ್ ಈಸ್ಟಲ್ಲಿ ನಡೀತಾ ಇದ್ದಂಥ ವಾರ್ ಮತ್ತು ನಮ್ಮ ಫಿಲಮ್ನ ಪ್ರಾಡಕ್ಟ್ ಕಂಪ್ಲೀಟ್ ಆಗದೆ ಇದ್ದಂಥ ಕಾರಣದಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ ಅಷ್ಟೇ. ಅದನ್ನು ಬಿಟ್ಟು ಎದುರುಕೊಂಡು ಅಲ್ಲ. ಮತ್ತು ನಾನು ಕೂಡ ತುಂಬ ಕಡೆ ಇದನ್ನು ಕೇಳಿದ್ದೆ, ಬಟ್ ನನ್ನ ಹತ್ರ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂದಮೇಲೆ ಎದುರುಕೊಳ್ಳುವಂಥ ಮಾತೇ ಇಲ್ಲ ಅಂತೇಳಿ ಇವರು ಆನ್ಸರ್ ಮಾಡಿದ್ದಾರೆ. ಇನ್ನು ಎರಡನೇದಾಗಿ ಟಾಕ್ಸಿಕ್ ತಬಾಯಿ ಸಾಂಗ್ ಮೇಲೆ ಬಂದಂಥ ಒಂದು ಬ್ಯಾಡ್ ಕಮೆಂಟ್, ಅಂದರೆ ಇದು ಸಾಂಗಾ ಅಥವಾ ಕಾಂಡಮ್ ಅಡ್ವರ್ಟೈಸ್ಮೆಂಟಾ ಅನ್ನೋ ಒಂದು ಕಮೆಂಟ್ಗೆ ಆನ್ಸರ್ ಮಾಡಿದಂಥ ಯಶ್ ಅವರು, ನಾನು ಹಾಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತಂದರೆ ಫ್ರೀಯಾಗಿ ಮಾಡಲ್ಲ, ಅದಕ್ಕೆ ನಾನು ಅಮೌಂಟ್ ತಗೋತೀನಿ ಅಂತ ತುಂಬಾ ಕಾರವಾಗಿನೇ ಆನ್ಸರ್ ಮಾಡಿದ್ದಾರೆ. ಮತ್ತೆ ರಾಮಾಯಣ ಫಿಲಂ ಬಜೆಟ್ ಟೋಲ್ ಬಗ್ಗೆ ಕೇಳಿ ಬಂದಂತ ಕ್ವಶನ್ಗೆ ಆನ್ಸರ್ ಮಾಡಿದಂತ ಯಶ್ ಅವರು, ಆಕ್ಚುಲಿ 4,000 ಕೋಟಿ ಬಜೆಟ್ ಬಂದು ರಾಮಾಯಣ ಪಾರ್ಟ್ 1 ಮತ್ತೆ ಪಾರ್ಟ್ 2 ಫಿಲಂ ಜೊತೆಗೆ ಇದರ ಆಲ್ ಓವರ್ ವರ್ಲ್ಡ್ ಪ್ರಮೋಷನ್ ಕಾಸ್ಟ್ನು ಕೂಡ ಇನ್ಕ್ಲೂಡ್ ಮಾಡಿ ಹೇಳಿರೋದು. ಬಟ್ ಎಲ್ಲರೂ ರಾಮಾಯಣ ಪಾರ್ಟ್ 1 ಬಜೆಟ್ 4,000 ಕೋಟಿ ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿ ರಾಮಾಯಣ ಫಿಲಂ ಬಜೆಟ್ ಮೇಲೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ರಜತ್ ಶರ್ಮಾ ಅವರು ಅಲ್ಲು ಅರ್ಜುನ್ ಅವರ ತಂದೆ ಯಶ್ KGFಗೂ ಮುಂಚೆ ಏನಾಗಿದ್ದ ಆ್ಯಂಡ್ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ, ಹೀರೋ ಲಾಭ ಮಾಡ್ಕೋತಾರೆ ಅಂತ ಹೇಳಿದ್ದಂಥ ಒಂದು ಹಳೆಯ ಕಾಂಟ್ರವರ್ಸಿ ಬಗ್ಗೆ ಕೇಳ್ತಾರೆ. ಇದಕ್ಕೆ ಖಡಕ್ಕಾಗಿ ಉತ್ತರ ಕೊಟ್ಟಂತ ಯಶ್ ಅವರು, ಹೌದು ನನಗೂ ಕೂಡ ಇದು ಅನ್ನಿಸ್ತು, ಬಟ್ ಸಿನಿಮಾ ಅಂತಂದರೆ ಕೇವಲ ಪ್ರೊಡ್ಯೂಸರ್ದು ಮಾತ್ರನೇ ಅಲ್ಲ, ಇದು ಎಲ್ಲರದ್ದು, ಲೈಕ್ ಸ್ಟೋರಿ ರೈಟರ್, ಡೈರೆಕ್ಟರ್, ಟೆಕ್ನಿಕಲ್ ವರ್ಕರ್ ಎಲ್ಲರೂ ರೋಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಸ್ಕ್ರೀನ್ ಮೇಲೆ ಅಷ್ಟು ಜನರು ವರ್ಕ್ನ ಹೀರೋ ರೆಪ್ರೆಸೆಂಟ್ ಮಾಡ್ತಾನೆ ಅಲ್ವಾ. ಸೊ ಇದರಿಂದ ಆಡಿಯನ್ಸ್ ಹೀರೋಗೆ ಸ್ವಲ್ಪ ಜಾಸ್ತಿನೇ ವ್ಯಾಲ್ಯೂ ಕೊಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ರಶ್ಮಿಕಾ ಅವರು ಈ ಹಿಂದೆ ಮಿಸ್ಟರ್ ಶೋ ಆಫ್ ಅಂತಂದರೆ ಯಶ್ ಅಂತ ಹೇಳಿದಂಥ ಓಲ್ಡ್ ಸ್ಟೇಟ್ಮೆಂಟ್ಗೂ ಕೂಡ ರಿಪ್ಲೈ ಕೊಟ್ಟ ಯಶ್ ಅವರು, ಯಾರ್ದೋ ಒಬ್ರು ಒಪಿನಿಯನ್ ನನ್ನ ಪರ್ಸನಾಲಿಟಿನ ಡಿಸೈಡ್ ಮಾಡೋದಕ್ಕೆ ಆಗಲ್ಲ, ಅದೇನು ಅಂತ ನನ್ನ ಫ್ಯಾನ್ಸ್ಗೆ ಗೊತ್ತು ಅಂತ ಹೇಳಿದ್ದಾರೆ. ಮತ್ತು ನಿಮಗೆ ಯಶ್ ಅವರ ಈ ಡೈರೆಕ್ಟ್ ರಿಪ್ಲೈ ಅಥವಾ ಆನ್ಸರ್ ಬಗ್ಗೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ಕೆಳಗಡೆ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.